ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲಿ ಮಂಗಳವಾರ ರಾತ್ರಿ ಸುರಿದ ಧಾರಾಕಾರ ಮಳೆ ಜನಜೀವನವನ್ನು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸಿದೆ. ಏಕಾಏಕಿಯಾಗಿ ಸುರಿದ ಭಾರಿ ಮಳೆಯಿಂದ ಕಡೆ ಬಜಾರ್ ಮಾರುಕಟ್ಟೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇದ್ದ ತರಕಾರಿ ವ್ಯಾಪಾರಸ್ಥರು ಮಳೆಯಿಂದಾಗಿ ಮನೆಗೆ ತೆರಳಬೇಕಾದಂತಹ ಪರಿಸ್ಥಿತಿ ಉಂಟಾಯಿತು. ಪೋರ್ಟ್ ರಸ್ತೆಯ ಅಂಗಡಿ ಒಳಗೂ ಕೂಡ ಚರಂಡಿ ನೀರು ನುಗ್ಗಿದ್ದು ವ್ಯಾಪಾರಸ್ಥರು ಸಂಕಷ್ಟವನ್ನು ಅನುಭವಿಸಿದರು. ನಗರದ ಹಲವು ರಸ್ತೆಗಳು ನದಿಯಂತೆ ಮಾರ್ಪಟ್ಟು ಬೈಕ್ಗಳು ಕೂಡ ನೀರಿನಲ್ಲಿ ಮುಳುಗಡೆ ಆದವು. ಅಕಾಲಿಕ ಮಳೆಯಿಂದ ಬೆಳಗಾವಿ ನಿವಾಸಿಗಳು ತೊಂದರೆಯನ್ನು ಅನುಭವಿಸಿದರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಜ್ಯದ ವಿವಿಧ ಭಾಗಗಳಲ್ಲಿ ನಿನ್ನೆ ಸಿಡಿಲು ಗುಡುಗ ಸಹಿತ ಧಾರಾಕಾರ ಮಳೆಯಾಗಿದೆ. ಇದು ಬೇಸಿಗೆಯಲ್ಲಿ ಆಗ್ತಾ ಇರುವಂತಹ ಮಳೆ. ಕಳೆದ ಒಂದು ವಾರದ ಹಿಂದೆಯೂ ಕೂಡ ಇದೇ ಪರಿಪ್ರಮಾಣದಲ್ಲಿ ಮಳೆಯಾಗಿತ್ತು. ಬೇಸಿಗೆಯಲ್ಲಿ ಆಗ್ತಾ ಇರುವಂಥ ಮಳೆಗೆ ಬೆಳಗಾವಿ ನಗರದ ಪರಿಸ್ಥಿತಿ ಹೀಗಾಗಿಬಿಟ್ಟಿದೆ. ನದಿಯಂತೆ ರಸ್ತೆಗಳು ಮಾರ್ಪಟ್ಟಿರುವುದು ವ್ಯಾಪಾರಿಗಳಿಗೆ, ಸಾರ್ವಜನಿಕರಿಗೆ, ಚಾಲಕರಿಗೆಲ್ಲ ಸಮಸ್ಯೆ ಉಂಟಾಗಿದೆ. ಮಳೆಗಾಲದಲ್ಲಿ ಏನಾಗ್ಬೋದು? ಮಳೆಗಾಲ ಬಂದ್ಬಿಡುತ್ತೆ. ಇನ್ನೊಂದು 2 ತಿಂಗಳು ಹೋದರೆ ಮಳೆಗಾಲ ವ್ಯಾಪಕವಾದಂಥ ಮಳೆ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಮಳೆಗಾಲದಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ರೆ ನಗರದ ಅಂದ ಆಗಿರ್ಬೋದು, ನಗರದ ಸ್ವಚ್ಛತೆ ಆಗಿರ್ಬೋದು, ಅವುಗಳ ಪ್ರಶ್ನೆಯೂ ಕೂಡ ಸಹಜವಾಗಿ ಏಳುತ್ತೆ. ಇಲ್ಲಿ ಇದೀಗ ನಿನ್ನೆ ಸುರಿದಂಥ ಧಾರಾಕಾರ ಮಳೆಗೆ ತರಕಾರಿ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರುಗಳು, ಸಾರ್ವಜನಿಕರು ಈ ರೀತಿಯಾಗಿ ಕಿರಿಕಿರಿಯನ್ನು ಅನುಭವಿಸಿದರು.